ನಿಮಗೂ ಹೊಸ SBI ATM ಕಾರ್ಡ್ ಮನೆಗೆ ಬಂತು, ಬಟ್ ಯಾವ ರೀತಿ ಪಿನ್ ನ ಸೆಟ್ ಮಾಡೋದಂತ ಗೊತ್ತಿಲ್ವಾ? ಬೈ ಚಾನ್ಸ್ ನೀವು 3 ಟೈಮ್ಸ್ ತಪ್ಪಾಗಿ ಟ್ರೈ ಮಾಡಿದ್ರೆ ನಿಮ್ಮ ATM ಕಾರ್ಡ್ ಬ್ಲಾಕ್ ಕೂಡ ಆಗಬಹುದು. ಸೊ ಯಾವ ರೀತಿ ಕರೆಕ್ಟ್ ಆಗಿ ATM ಪಿನ್ ಅನ್ನ ಸೆಟ್ ಮಾಡೋದಂತ ಹೇಳ್ತೀನಿ. ಸೊ ಒಂದು ಇಂಪಾರ್ಟೆಂಟ್ ವಿಷಯನ ನೆನ್ಪಿಟ್ಕೊಳ್ಳಿ, ನೀವು ಹೊಸ ATM ಪಿನ್ ನ ಜನರೇಟ್ ಮಾಡೋಕೆ ATM ಮಷಿನ್ ಗೆ ಹೋಗುವಾಗ ನಿಮ್ಮ ಫಿಸಿಕಲ್ ಬ್ಯಾಂಕ್ ಪಾಸ್ಬುಕ್ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಅಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಜೊತೆಗೆ ತಗೊಂಡು ಹೋಗಬೇಕು. ಯಾಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ. ಅಂಡ್ ತುಂಬಾ ಜನ ಯಾಕೆ ATM ಕಾರ್ಡ್ ಗೆ ಪಿನ್ ನ ಸೆಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಮ್ಮ ಫೋನ್ಗೆ ಯಾವ ರೀತಿ ನಾವು ಪಾಸ್ವರ್ಡ್ ನ ಇಟ್ಕೋತೀವಿ ಸೆಕ್ಯೂರಿಟಿ ರೀಸನ್ ಗಾಗಿ, ಯಾರು ಬೇರೆದವರು ಯೂಸ್ ಮಾಡಬಾರ್ದಂತ. ಸೊ ಅದೇ ರೀತಿ ನಾವು ನಮ್ಮ ATM ಗೆ ಒಂದು ಪಿನ್ ಸೆಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಅಮೌಂಟ್ ನ ವಿಡ್ರಾಲ್ ಮಾಡುವಾಗ ಆ ಪಿನ್ ನ ಎಂಟರ್ ಮಾಡಬೇಕಾಗುತ್ತೆ. ಆ ಪಿನ್ ನ ಎಂಟರ್ ಮಾಡಿದ್ರೆ ಮಾತ್ರ ನಮ್ಮ ಅಮೌಂಟ್ ಬ್ಯಾಂಕ್ ಅಕೌಂಟ್ ಇಂದ ವಿಡ್ರಾಲ್ ಆಗುತ್ತೆ. ಸೊ ಈ ರೀಸನ್ ಗಾಗಿ ನಮ್ಮ ATM ಕಾರ್ಡ್ ಗೆ ಒಂದು ಪಿನ್ ನ ಜನರೇಟ್ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಅಂಡ್ ನೀವು ಪಿನ್ ನ ಜನರೇಟ್ ಮಾಡಿಲ್ಲ ಅಂತಂದ್ರೆ ನೀವು ನಿಮ್ಮ ATM ಕಾರ್ಡ್ ನ ಯೂಸ್ ಮಾಡೋಕೆ ಆಗಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನಮ್ಮ ಹೊಸ SBI ATM ಕಾರ್ಡ್ ಗೆ ಯಾವ ರೀತಿ ಪಿನ್ ನ ಸೆಟ್ ಮಾಡಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಸೊ ಒನ್ ಪಾರ್ಟ್ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಇಲ್ಲಾಂದ್ರೆ ನೀವು ಸ್ಟೆಪ್ಸ್ ಮರ್ತು ಹೋಗ್ತೀರಾ. ಅಂಡ್ ನೀವು ರಾಂಗ್ ಆಗಿ ಏನಾದ್ರು ಟ್ರೈ ಮಾಡಿದ್ರೆ ATM ಕಾರ್ಡ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೊನೆವರೆಗೂ ವಿಡಿಯೋ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೂಲ್, ನೀವು ನೋಡ್ತಾ ಇದ್ರೆ ಟೆಕ್ನಿಕಲ್ ಅಮೂಲ್ ಚಾನಲ್. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಹೊಸ ATM ಕಾರ್ಡ್ ಪಿನ್ ಜನರೇಷನ್ ಮಾಡೋಕೆ ನಿಮ್ಮ ATM ಕಾರ್ಡ್ ನ ಈ ರೀತಿ ಮಷೀನ್ ಅಲ್ಲಿ ಹಾಕಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಈ ರೀತಿ ಸ್ಕ್ರೀನ್ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಬರುತ್ತೆ, ಇಂಗ್ಲೀಷ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಯರ್ ಕಸ್ಟಮರ್ ಪ್ಲೀಸ್ ಸೆಲೆಕ್ಟ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ, ಸೆಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಅಕೌಂಟ್ ನಂಬರ್ ಅಂತ ಬರುತ್ತೆ. ಸೊ ಬೇಗ ನಿಮ್ಮ ಅಕೌಂಟ್ ನಂಬರ್ನ ಹಾಕಬೇಕು, ಇಲ್ಲಾಂದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ನ ಹಾಕಿದ ಮೇಲೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆ ಇಲ್ವಾ ಅಂತ. ಕರೆಕ್ಟ್ ಇದ್ರೆ ಪ್ರೆಸ್ ಇಫ್ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿದ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್ ಅಂತ ಬರುತ್ತೆ. ಪ್ಲೀಸ್ ಎಂಟರ್ ಯುವರ್ ನ್ಯೂ ಪಿನ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಹೊಸ ಪಿನ್ ಅನ್ನು ಹಾಕಬೇಕಾಗುತ್ತೆ. ಮತ್ತೆ ಇಲ್ಲಿ ಪ್ಲೀಸ್ ರೀ ಎಂಟರ್ ಯುವರ್ ನ್ಯೂ ಪಿನ್ ಅಂತ ಬರುತ್ತೆ. ಸೊ ಸಿಂಪ್ಲಿ ಮತ್ತೆ ಅದೇ ಪಿನ್ ಅನ್ನ ಮತ್ತೆ ಎಂಟರ್ ಮಾಡಿ. ಎಂಟರ್ ಮಾಡಿದ ಮೇಲೆ ಯುವರ್ ಟ್ರಾನ್ಸಾಕ್ಷನ್ ಇಸ್ ಬೀಯಿಂಗ್ ಪ್ರೊಸೆಸ್ಡ್ ಅಂತ ಬರುತ್ತೆ. ಸೊ ಈಗ ನಿಮ್ಮ ಹೊಸ ATM ಕಾರ್ಡ್ನ ಪಿನ್ ಜನರೇಟ್ ಆಗಿದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಹೊಸ SBI ATM ಕಾರ್ಡ್ಗೆ ಪಿನ್ ನ ಸೆಟ್ ಮಾಡೋದು ಅಂತ. ಐ ಹೋಪ್ ಈ ವಿಡಿಯೋದಿಂದ ನೀವು ಕಲ್ತಿದ್ದೀರಾ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಇಂದ ನನಗೆ ಮೋಟಿವೇಟ್ ಸಿಗುತ್ತೆ ಇನ್ನು ಮುಂದೆ ಯೂಸ್ಫುಲ್ ವಿಡಿಯೋಸ್ ಅಪ್ಲೋಡ್ ಮಾಡೋಕೆ. ಅಂಡ್ ನೀವು ಚಾನಲ್ಗೆ ಹೊಸವಾಗಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದರ ಮೇಲೆ ವಿಡಿಯೋ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.